ನಮಸ್ಕಾರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಪ್ರೀತಿಯ ಕಂದಗೂಳು ಸರ್ ಅಂತ, ಅರ್ಥಾತ್ ಶರಣಬಸಪ್ಪ ಕಂದಗೂಳು. ಈ ಒಂದು ವಿಡಿಯೋ ಮೂಲಕ ತಮಗೆ ತಿಳಿಸುವುದೇನೆಂದರೆ, ನನ್ನ ತಂದೆ ದಿವಂಗತ ಶ್ರೀ ರೇವಣಸಿದ್ದಪ್ಪ ವೀರಭದ್ರಪ್ಪ ಅಣಕಲ್ ಇದ್ದು, ಅವರ ಮಗನಾದ ನಾನು 40 ವರ್ಷಗಳ ನಂತರ ನನ್ನ ಪ್ರೀತಿಯ ಹುಟ್ಟೂರಾದ ಕಂದಗೂಳು ಗ್ರಾಮಕ್ಕೆ ಬಂದಿದ್ದೇನೆ. 2 ದಿನಗಳ ಹಿಂದೆ ಯುಗಾದಿ ಹಬ್ಬದಂದು ನನ್ನ ತಂದೆಯ ಮೇಲಿನ ಪ್ರೀತಿಗಾಗಿ, ತಂದೆಯ ಮೇಲಿನ ವಾತ್ಸಲ್ಯಕ್ಕಾಗಿ ನಾನು ನನ್ನ ಚಿಕ್ಕಪ್ಪರ ಜೊತೆ ಮಾತನಾಡಿ, ಊರಿನ ಸಮಕ್ಷಮರ ಜೊತೆ ಮಾತನಾಡಿ, ಯುಗಾದಿ ಹಬ್ಬದಂದು ನಾವು ಭಾಗಿಯಾಗಿದ್ದು ಡಿವೈಡ್ ಆಗಿದ್ದೇವೆ. ಮನೆಯನ್ನು ಇರುವಂಥ 3 ಕೋಣೆಗಳಲ್ಲಿ 1 ಕೋಣೆ ನನಗೆ ಬಂದಿದ್ದು, ಅದನ್ನು ಯುಗಾದಿ ಹಬ್ಬದಂದು ನಾವು ಡಿವೈಡ್ ಮಾಡಿಕೊಂಡಿದ್ದೇವೆ. ಆ ಡಿವೈಡ್ ಮಾಡಿಕೊಂಡ ಮನೆ ಯಾವ ರೀತಿ ಇದೆ ಅನ್ನೋದು ಭಾಳ ಖುಷಿ ಆಗುತ್ತೆ. ಅವತ್ತು ಯುಗಾದಿ ಹಬ್ಬದಂದು ನನಗೆ ಮನೆಯನ್ನು ಕೊಟ್ಟಿದ್ದಾರೆ ನಮ್ಮ ಕಾಕ ಅವರು, ನಮ್ಮ ಚಿಕ್ಕಪ್ಪನವರು ಮತ್ತು ನಮ್ಮ ಚಿಕ್ಕಪ್ಪನವರು. ಆ ಮನೆ ಯಾವ ರೀತಿ ಇದೆ ಅನ್ನೋದನ್ನು ನಿಮಗೆ ತಿಳಿಸಿಕೊಡೋಕ್ಕಾಗಿ ಈ ಒಂದು ವಿಡಿಯೋನ ಮಾಡ್ತಾಯಿದ್ದೇನೆ. ತಾವೆಲ್ಲ ಇಲ್ಲಿ ನೋಡ್ಬೋದು ನಮ್ಮ ಮನೆಯ ಒಂದು ಹೊರಗಡೆ ಇರುವಂಥ ಮನೆ ಯಾವ ರೀತಿ ಇದೆ ಅಂತೆ. ನಮ್ಮ ಜೊತೆ ಮ್ಯಾಪ್ ಮಾಡೋರು ಕೂಡ ಬಂದಿದ್ದಾರೆ. ಒಳಗಡೆ ಹೋದಾಗೆ ಇಲ್ಲಿ ನಮ್ಮ ಚಿಕ್ಕಮ್ಮ ಇದ್ದಾರೆ, ಗುಂಡಮ್ಮ ಮಲ್ಲಿನಾಥ್ ಅಣಕಲ್ ಅಂತ. ಇಲ್ಲಿ ನಮ್ಮ ಕಾಕಿ ಮಗಳು ಭಾಗ್ಯಶ್ರೀ ಇದ್ದಾರೆ, ಅವ್ರ ಫ್ರೆಂಡ್ ಇದ್ದಾರೆ. ಇದು ಅವ್ರ ಪಾಲಿಗೆ ಬಂದಂಥ ಮನೆ. ನನ್ನ ಭಾಗಕ್ಕೆ ಬಂದಂಥ ಒಂದು ಕೋಣೆ, ನಮ್ಮ ತಂದೆಯವರ ನೆನಪಿಗಾಗಿ ಪಡೆದುಕೊಂಡಂಥ ಕೋಣೆ ಈ ರೀತಿಯಾಗಿದೆ. ತಾವೆಲ್ಲ ಇಲ್ಲಿ ನೋಡ್ಬೋದು. ಈ ಮನೆ ಭಾಗ 13 × 8.5 ಭಾಗದ ವಿಸ್ತೀರ್ಣವನ್ನು ಹೊಂದಿರುವಂಥ ಮನೆ. ನಮ್ಮ ಹಿರಿಯರ ಮನೆ, ನಮ್ಮ ಪೂರ್ವಜರ ಮನೆಯಿಂದ ಬಂದಂಥ, ನಮ್ಮ ತಂದೆಯವರು ಬಂದಂಥ ಮನೆ. ಇವಾಗ ನಮ್ಮ ತಾಯಿಯವರಿಗೆ ಅಂದರೆ ನನ್ನ ಪಾಲಿಗೆ ಬಂದಂಥ ಕೋಣೆ ಈ ರೀತಿಯಾಗಿದೆ. ಇಲ್ಲೆಲ್ಲ ನೀವು ನೋಡ್ಬೋದು ನಮ್ಮ ಮನೆಯ ದೇವಸ್ಥಾನ, ದೇವರಿರುವಂಥ ಭಾಗ ಈ ರೀತಿಯಾಗಿದೆ. ಚಿಕ್ಕದಾದ ಕೋಣೆ ಇದ್ದರೂ ಪರವಾಗಿಲ್ಲ. ನಮ್ಮ ತಂದೆಯವರ ಒಂದು ಪ್ರೀತಿಗಾಗಿ, ತಂದೆಯವರ ಮೇಲಿನ ವಾಸ್ತವಕ್ಕಾಗಿ 40 ವರ್ಷಗಳ ನಂತರ ನನಗೆ ಈ ಒಂದು ಮನೆ ಸಿಕ್ಕಿದ್ದು ಬಹಳ ಖುಷಿ ವಿಚಾರ. ಹಾಗಾಗಿ ಕೊಟ್ಟಂಥ ನಮ್ಮ ಕಾಕಿಯವರಿಗೂ ಮತ್ತು ನಮ್ಮ ಕಾಕರಿಗೂ ಒಂದು ಖುಷಿ ವಿಚಾರವನ್ನು ತಿಳಿಸುತ್ತಾ, ನನ್ನ ವಿದ್ಯಾರ್ಥಿಗಳು ಕಂದಗೂಳು ಸರ್ ಅಂತ ಕೇಳ್ತಾ ಇದ್ದೀರಿ. ಕಂದಗೂಳು ಸರ್ ಅವರ ಮನೆ ಯಾವ ರೀತಿ ಇದೆ, ಎಲ್ಲಿದೆ ಅಂತ ಕೇಳ್ತಾ ಇದ್ದೀರಿ ಇಷ್ಟು ದಿನವರೆಗೆ. ಬಟ್ ಆ ಸಮಯ ಇವತ್ತು ಕೂಡಿ ಬಂದಿದೆ. ತಾವೆಲ್ಲ ನೋಡ್ಬೋದು. ಚಿಕ್ಕದಾದ ಮನೆ ಇದ್ದರೂ ಪರವಾಗಿಲ್ಲ, ತಂದೆಯ ವಾಸ್ತವ್ಯ. ಯಾಕಂದರೆ ನಾನು 8 ತಿಂಗಳ ಹೊಟ್ಟೆಯಲ್ಲಿದ್ದಾಗ ನಮ್ಮ ತಂದೆ ತೀರ್ಕೊಂಡರು. ನಮ್ಮ ತಾಯಿ ನನ್ನನ್ನು ಸೋದರ ಮಾವರ ಮನೆಯಲ್ಲಿ ಜೋಪಾನ ಮಾಡಿದರು. ಜೋಪಾನ ಮಾಡಿದಾಗಾಗಿ ನಾನು ಅಲ್ಲೇ ಬೆಳೆದು 16 ವರ್ಷಗಳ ನಂತರ ನನ್ನ ಎಜುಕೇಷನನ್ನು, ಪ್ರಾಥಮಿಕ ಎಜುಕೇಷನ್ ಮುಗಿಸ್ಕೊಂಡೆ. ಎಜುಕೇಷನ್ ಮುಗಿಸ್ಕೊಂಡು ಅಲ್ಲೇ ಪ್ರಾಥಮಿಕ ಶಿಕ್ಷಣ ಪಡೆದುಕೊಂಡು ಮುಂದಿನ ದಿನಗಳಲ್ಲಿ ಹೈಸ್ಕೂಲ್ ಮುಗಿಸ್ಕೊಂಡು ಕಾಲೇಜನ್ನು ಪ್ರಾರಂಭ ಮಾಡಲು ಗುಲ್ಬರ್ಗಕ್ಕೆ ಬಂದೆ. ಗುಲ್ಬರ್ಗದಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ನನ್ನ ಎಜುಕೇಷನ್ ಮುಗಿಸ್ಕೊಂಡು ಜಾಬ್ ಮಾಡ್ಕೋತಾ ನನ್ನ ಜೀವನವನ್ನು ಗುಲ್ಬರ್ಗದಲ್ಲೇ ಕಳೆದೆ. ಆದ ನಂತರ 40 ವರ್ಷಗಳ ನಂತರ ನನಗೆ ನನ್ನ ತಂದೆಯವರ ಒಂದು ಮನೆ ಬೇಕು, ಮನೆ ಇದ್ದರೆ ಚೆನ್ನಾಗಿರುತ್ತಂತೆ. ನಾನು ಪ್ರಸ್ತಾಪವನ್ನು ನಮ್ಮ ಚಿಕ್ಕಪ್ಪರ ಹತ್ರ ಮಾಡಿದೆ. ಚಿಕ್ಕಪ್ಪರು ಸ್ವಲ್ಪ ಮೊದಲು ತಕರಾರು ಮಾಡಿದರು. ತಕರಾರು ಮಾಡಿದ ನಂತರ ನಾನು 3 ತಿಂಗಳವರೆಗೆ ಸತತವಾಗಿ ಊರಿನ ಪ್ರಮುಖರ ಜೊತೆ ಡಿಸ್ಕಸ್ ಮಾಡಿ, ಊರಿನ ಜನರ ಡಿಸ್ಕಸ್ ಮಾಡಿದೆ. ಆ ನಂತರ ನನಗೆ ಸಿಕ್ಕಂಥ ಮನೆ ಈ ರೀತಿಯಾಗಿದೆ. ಮನೆಯ ನನಗೆ ಬಂದಂಥ ಹಿಂಭಾಗದ ಮನೆಯ ಬಾಗಿಲು ಮುಂದುಗಡೆ ಇದೆ. ಆ ಮುಖಾಂತರ ಎಂಟ್ರಿ ಆದೀವಿ. ಇವಾಗ ಹೊರಗಡೆ ನನಗೆ ಬಂದಂಥ ಮನೆಯ ಭಾಗ ಈ ರೀತಿ ಭಾಗದಲ್ಲಿ ಹೊರಗಡೆ ಹಿಂಬಾಗಿಲಿನಿಂದ ಈ ಮನೆಯನ್ನು ಮಾಡ್ಕೊ ಮುಖಾಂತರ ಹಿಂಬಾಗಿಲಿನಲ್ಲಿ ನಾನು ನಡೆಯಬೇಕಾಗಿದೆ. ಇದು ಕೊಟ್ಟಂಥ ಮನೆಯ ಹಿಂಭಾಗದ ಒಂದು ಮನೆ. ನನ್ನ ಮನೆಯ ಬಾಗಿಲನ್ನು ಹಿಂಭಾಗದಿಂದ ತೆಗೆದುಕೊಂಡು ನಡೆಯತಕ್ಕದ್ದು ಎನ್ನುವಂಥ ಊರಿನ ಪ್ರಮುಖರ ಒಂದು ಸಮ್ಮುಖದಲ್ಲಿ, ಊರಿನ ಒಂದು ಪಂಚರ ಸಮ್ಮುಖದಲ್ಲಿ ನನಗೆ ಈ ಮನೆಯ ಭಾಗದಲ್ಲಿ ಬಾಗಿಲು ತೆಗೆದುಕೊಳ್ಳುವಂತಹ ಅವಕಾಶವನ್ನು ಮತ್ತು ನಿರ್ಣಯವನ್ನು ಊರಿನ ಪ್ರಮುಖರು ನನಗೆ ಕೊಟ್ಟಿದ್ದಾರೆ. ಹಾಗಿರೋದ್ರಿಂದ ಊರಿನ ಪ್ರಮುಖರು ನನಗೆ ಕೊಟ್ಟಂಥ ಅವರ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಸಲುವಾಗಿ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೇನೆ. ಆ ಒಂದು ಜನರ ಒಂದು ಹೆಸರುಗಳನ್ನು ತುಂಬ ಖುಷಿಯಾಗುತ್ತೆ. ಈ ಒಂದು ನನ್ನ ತಂದೆಯವರ ನೆನಪಿಗಾಗಿ, ಈ ಒಂದು ಮನೆಯನ್ನು ಕೊಟ್ಟಿದ್ದಕ್ಕಾಗಿ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕಂತ ನಾನು ಇಷ್ಟಪಡ್ತೀನಿ. ಈ ಒಂದು ಮನೆಯನ್ನು ದೊರಕಿಸಿಕೊಟ್ಟಂಥ ಊರಿನ ಪ್ರಮುಖರು, ಮುಖಂಡರಾದಂಥ ಶ್ರೀ ರೇವಣಸಿದ್ದಪ್ಪ ಸಾತ್ನೂರು